ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವತ್ತು ನಾವು 2023 ಕ್ವೆಶನ್ ಪೇಪರ್ ಅದರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹೇಗಿತ್ತು ಕ್ವೆಶನ್ ಪೇಪರಲ್ಲಿ ನೋಡೋಣ. ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ ಏನಿರುತ್ತೆ, ಸಿಲೆಬಸ್ ಸೇಮ್ ಇರುತ್ತೆ. ಸೊ ಇವತ್ತು ನಾನು ಪೇಪರ್ 1 ತೊಗೊಂಡಿದ್ದೀನಿ. ನೀವು ಪೇಪರ್ 2 ಅವರಾಗಿದ್ದರೂ ಕೂಡ ನೀವು ಈ ಒಂದು ವಿಡಿಯೋನ ವಾಚ್ ಮಾಡಬೇಕು. ಓಕೆ, ಇವಾಗ ಇದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನೀವು ಕನ್ನಡ ತೊಗೊಂಡಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ನಿಮಗೆ ಇಂಗ್ಲೀಷ್ ಈ ರೀತಿ ಕಾಣಿಸುತ್ತೆ. ಪಾರ್ಟ್ 2 ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಈ ಥರ ಇರುತ್ತೆ ಕ್ವೆಶನ್ ಪೇಪರಲ್ಲಿ. ಸೊ ಕ್ವೆಶನ್ ಬುಕ್ಲೆಟಲ್ಲಿ ಇವಾಗ ಫಸ್ಟ್ ಏನಿರುತ್ತೆ, ಕ್ವೆಶನ್ ನಂಬರ್ 31 to 38 ಏನಿರುತ್ತೆ, ಪ್ಯಾಸೇಜ್ ಇರುತ್ತೆ, ಅದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ. ಸೊ ಇವಾಗ ನೀವು ಹೇಗೆ ಸಾಲ್ವ್ ಮಾಡಬೇಕು ಪ್ಯಾಸೇಜ್ನ ಅಂತಂದರೆ, ಫಸ್ಟ್ ಪ್ಯಾರ ಓದ್ಕೋಬೇಕು. ಏನು, ರೋಹಿತ್ ಆ್ಯಂಡ್ ವಿಶ್ವ ಅವರ್ ನೇಬರ್ಸ್ ಅಂತ ಅಂದಿದ ತಕ್ಷಣ ನಿಮಗೆ ಹೋಲ್ ಸ್ಟೋರಿ ಏನಿದೆ ಅಂತ ಗೊತ್ತಾಗ್ಬಿಡುತ್ತೆ. ಆ ಫಸ್ಟ್ 2 ಲೈನ್ಸಲ್ಲೇ ನಿಮಗೆ ಏನಿದೆ ಸ್ಟೋರಿಯಲ್ಲಿ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ. ಇವಾಗ ಇಲ್ಲಿ ರೋಹಿತ್ ಮತ್ತು ವಿಶ್ವ ಬಗ್ಗೆ ಇದೆ ಈ ಸ್ಟೋರಿ ಅಂತ ನಿಮಗೊಂದು ಐಡಿಯಾ ಬಂದುಬಿಡ್ತು ಫಸ್ಟ್ ಲೈನ್ ಓದಿದ ತಕ್ಷಣ. ಸೊ ನೀವೇನು ಮಾಡ್ತೀರಾ, ಇವಾಗ ಫಸ್ಟ್ ಆ ಪ್ಯಾಸೇಜ್ಗೆ ರಿಲೇಟೆಡ್ ಫಸ್ಟ್ ಕ್ವೆಶನ್ ಏನಿದೆ, ಕ್ವೆಶನ್ ನಂಬರ್ 31 ಏನಿದೆ ನೋಡ್ಕೊಳ್ಳೋಣ. ಇವಾಗ ಕ್ವೆಶನಲ್ಲಿ ಏನಿದೆ, ರೋಹಿತ್ ವಾಸ್ ಜೆಲಸ್ ಆಫ್ ವಿಶ್ವ ಬಿಕಾಸ್ ಅಂತ ಇದೆ. ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲೇ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ನೀವು ಮೇಯ್ನ್ ಒಂದು ಪ್ಯಾಸೇಜಲ್ಲಿ ಏನಂದರೆ, ಫಸ್ಟ್ ಕ್ವೆಶನ್ಗೆ ಫಸ್ಟ್ ಪ್ಯಾರಾದಲ್ಲೇ ಯೂಶ್ವಲಿ ಆನ್ಸರ್ ಇರುತ್ತೆ. ಸೆಕೆಂಡ್ ಕ್ವೆಶನ್ಗೆ ಸೆಕೆಂಡ್ ಪ್ಯಾರಾದಲ್ಲೇ ಸ್ಟಾರ್ಟಿಂಗಲ್ಲೇ ಇಲ್ಲೇ ಎಲ್ಲಾದರೂ ಇರುತ್ತೆ. ಅದೇ ರೀತಿ ನಿಮಗೆ ಲಾಸ್ಟ್ ಕ್ವೆಶನ್ ಇರುತ್ತಲ್ಲ, ಲಾಸ್ಟ್ ಕ್ವೆಶನ್ಗೆ ನಿಮಗೆ ಫಸ್ಟ್ ಪ್ಯಾರಾದ್ರಲ್ಲಿ ಒಂದು ಏನು ಅದರ ಆನ್ಸರ್ ಕೊಡೋದಿಲ್ಲ. ಸೊ ಲಾಸ್ಟ್ ಕ್ವೆಶನ್ಗೆ ಲಾಸ್ಟ್ ಪ್ಯಾರಾದಲ್ಲೇ ಆನ್ಸರ್ ಇರುತ್ತೆ. ಸೊ ನೀವು ಈಸಿಯಾಗಿ ಹುಡುಕ್ಬೋದು. ಏನಿದೆ ಇವಾಗ ಕ್ವೆಶನಲ್ಲಿ, ರೋಹಿತ್ ವಾಸ್ ಜೆಲಸ್ ಆಫ್ ವಿಶ್ವ ಬಿಕಾಸ್, ಫಸ್ಟ್ ಪ್ಯಾರಾದಲ್ಲಿದೆ ನೋಡಿ, ರೋಹಿತ್ ಆ್ಯಂಡ್ ವಿಶ್ವ ಅವರ್ ನೇಬರ್ಸ್. ವಿಶ್ವ ವಾಸ್ ಆ್ಯನ್ ಆನೆಸ್ಟ್ ಮ್ಯಾನ್. ಹಿ ವಾಸ್ ಲೈಕ್ಡ್ ಬೈ ಆಲ್ ದ ಪೀಪಲ್ ಇನ್ ದ ವಿಲೇಜ್. ದಿಸ್ ಮೇಡ್ ರೋಹಿತ್ ಜೆಲಸ್. ಇವಾಗ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ರೋಹಿತ್ ವಾಸ್ ಜೆಲಸ್ ಆಫ್ ವಿಶ್ವ ಬಿಕಾಸ್ ಅಂತ ಕೇಳಿದ್ದಾರೆ. ಆಪ್ಷನ್ಸಲ್ಲಿ ಏನಿದೆ, ಫಸ್ಟ್ ಆಪ್ಷನ್ ಹಿ ವಾಸ್ ಲೈಕ್ಡ್ ಬೈ ಆಲ್ ದ ಪೀಪಲ್ ಇನ್ ದ ವಿಲೇಜ್, ಇದಕ್ಕೆ ರೈಟ್ ಆನ್ಸರ್. ಸೆಕೆಂಡ್ ಆಪ್ಷನಲ್ಲಿ ಏನಿದೆ, ಹಿ ವಾಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಅಂತ ಇದೆ. ಏನಕ್ಕೆ ಜೆಲಸ್ ಆಗಿದ್ದ ಆ ಪರ್ಟಿಕ್ಯುಲರ್ ನೋಡಿ, ಆಪ್ಷನ್ಸಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಏನಕ್ಕೆ ಹಿ ವಾಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನಲ್ಲಿ ಹಿ ವಾಸ್ ಲೈಕ್ಡ್ ಬೈ ಆಲ್ ದ ಪೀಪಲ್ ಇನ್ ದ ವಿಲೇಜ್ ಅಂತಲೂ ಕೊಟ್ಟಿದ್ದಾರೆ. ಸೊ ಹಿ ವಾಸ್ ಲೈಕ್ಡ್ ಬೈ ಆಲ್ ದ ಪೀಪಲ್ ಇನ್ ದ ವಿಲೇಜ್, ಅದಕ್ಕೋಸ್ಕರ ದಿಸ್ ಮೇಡ್ ರೋಹಿತ್ ಜೆಲಸ್, ಅದಕ್ಕೋಸ್ಕರ ಅವನು ಜೆಲಸ್ ಆಗಿದ್ದು. ಓಕೆ, ನೆಕ್ಸ್ಟ್ ಕ್ವೆಶನ್. ಅಕಾರ್ಡಿಂಗ್ ಟು ರೋಹಿತ್ ದೇ ಕುಡ್ ಪುಟ್ ವಿಶ್ವಾಸ್ ಆನೆಸ್ಟಿ ಟು ಟೆಸ್ಟ್ ಬೈ. ಫಸ್ಟ್ ಆಪ್ಷನ್ pouring hot water on his hands. Second option pouring hot oil on his hands. Third putting his hands in fire. Fourth putting a piece of red hot iron in his hands. ಇವಾಗ 4 ಆಪ್ಷನಲ್ಲಿ ಯಾವ ಆಪ್ಷನ್ ನಮಗೆ ಪ್ಯಾಸೇಜಲ್ಲಿದೆ ಓದ್ಕೊಳ್ಳೋಣ. ಇಲ್ಲಿದೆ ನೋಡಿ, ರೋಹಿತ್ ಸೆಡ್, ಮೈ ಲಾರ್ಡ್, ವಿ ಕ್ಯಾನ್ ಪುಟ್ ಹಿಸ್ ಆನೆಸ್ಟಿ ಟು ಟೆಸ್ಟ್. ಐ ವಿಲ್ ಪುಟ್ ಅ ಪೀಸ್ ಆಫ್ ರೆಡ್ ಹಾಟ್ ಐರನ್ ಇನ್ ಹಿಸ್ ಹ್ಯಾಂಡ್ಸ್. ಸೊ ಇವಾಗ ಫೋರ್ತ್ ಆಪ್ಷನಲ್ಲಿ ಏನಿದೆ, ಪುಟ್ಟಿಂಗ್ ಅ ಪೀಸ್ ಆಫ್ ರೆಡ್ ಹಾಟ್ ಐರನ್ ಇನ್ ಹಿಸ್ ಹ್ಯಾಂಡ್ಸ್, ಇದಕ್ಕೆ ರೈಟ್ ಆನ್ಸರ್. ಇವಾಗ ನಾವು ಫುಲ್ ಪ್ಯಾಸೇಜ್ ಓದ್ಕೊಂಡು ಕೂತ್ಕೊಂಡ್ರೆ ನಮಗೆ ಟೈಮ್ ಇರಲ್ಲ. ಒಂದು ಕ್ವೆಶನ್ಗೆ 1 ಮಿನಿಟ್ ಆನ್ಸರ್ ಮಾಡೋಕ್ಕೆ, ಒಂದು ಕ್ವೆಶನ್ಗೆ 1 ಮಿನಿಟ್ ಮಾತ್ರ ಇರುತ್ತೆ. ಸೊ ಇವಾಗ ಈ ರೀತಿ ನೀವು ಕ್ವೆಶನ್ ಓದ್ಬಿಟ್ಟು ಅದರ ಆಪ್ಷನ್ ನೋಡ್ಕೊಳ್ಳಿ, 4 ಆಪ್ಷನ್ ಓದ್ಕೊಂಬಿಡಿ. ಆಪ್ಷನ್ ಎಲ್ಲಿದೆ ಅಂತ ಅಂದ್ಬಿಟ್ಟು ನೀವು ಆಮೇಲೆ ಹೋಗ್ಬಿಟ್ಟು ಪ್ಯಾಸೇಜಲ್ಲಿ ಹುಡುಕಬೇಕು. ಫಸ್ಟ್ ನೀವು ಫುಲ್ ಪ್ಯಾಸೇಜ್ ಓದೋಕ್ಕೆ ಹೋಗಬಾರ್ದು. ಯಾವತ್ತೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ಪ್ಯಾಸೇಜ್ನ ಓದೋಕ್ಕೆ ಹೋಗಬಾರ್ದು. ಫಸ್ಟ್ ಕ್ವೆಶನ್ ಓದಿ, ಅದಕ್ಕೆ ರಿಲೇಟೆಡ್ ಆನ್ಸರ್ ನೀವು ಹುಡುಕೋಕ್ಕೆ ಪ್ಯಾಸೇಜಲ್ಲಿ ಹೋಗಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 32, 33 ಮತ್ತು 34, 35 ಏನಿದೆ, ಇದೇ ರೀತಿ ನೀವು ಕ್ವೆಶನ್ ಓದ್ಬಿಟ್ಟು ಅದಕ್ಕೆ ರಿಲೇಟೆಡ್ ನೀವು ಆನ್ಸರ್ ನೀವು ಪ್ಯಾಸೇಜಲ್ಲಿ ಹುಡುಕ್ಬೋದು. ಇವಾಗ ಕ್ವೆಶನ್ ನಂಬರ್ 36 ಏನಿದೆ, ಇಲ್ಲಿ ನಿಮಗೆ ಒಂದು ಗ್ರಾಮರ್ ಕ್ವೆಶನ್ಸ್ ಇದೆ. ಕ್ವೆಶನ್ ನಂಬರ್ 36, 37 ಏನಿದೆ 38ವರೆಗೂ 3 ಕ್ವೆಶನ್ಸ್ ನಿಮಗೆ ಗ್ರಾಮರ್ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಅಂದರೆ 3 ಆದರೂ ಕೊಡ್ಬೋದು ಅಥವಾ ನಿಮಗೆ 4 ಕ್ವೆಶನ್ಸ್ ಆದರೂ ಕೊಡ್ಬೋದು. ಗ್ರಾಮರ್ ಕ್ವೆಶನ್ಸ್ ಇರುತ್ತೆ, 3 to 4 ಗ್ರಾಮರ್ ಕ್ವೆಶನ್ಸ್ ಪ್ಯಾಸೇಜಲ್ಲಿ. ಒಂದು ಪ್ಯಾಸೇಜಲ್ಲಿ ಒಂದು 4 ಕ್ವೆಶನ್ಸ್ ಗ್ರಾಮರ್ ಇರುತ್ತೆ, ಇನ್ನೊಂದು ಪೊಯಮಲ್ಲಿ. ನೆಕ್ಸ್ಟ್ ಅದಾದಮೇಲೆ ಪೊಯಮಲ್ಲೂ ಕೂಡ ಗ್ರಾಮರ್ ಕ್ವೆಶನ್ಸ್ ಇರುತ್ತೆ. ಸೊ ಗ್ರಾಮರ್ ಕ್ವೆಶನ್ಸ್ ಕಂಪಲ್ಸರಿ ಒಂದು 4 ಕ್ವೆಶನ್ಸ್ ಇರುತ್ತೆ. ನಿಮಗೆ ಒಂದು ಆಪೋಸಿಟ್ ವರ್ಡ್ಸ್ ಕೇಳ್ಬೋದು, ಅಥವಾ ಅಪೋಸಿಟ್ ವರ್ಡ್ಸ್ಗೆ ಏನು ಹೇಳ್ತೀವಿ, ಆ್ಯಂಟೋನಿಮ್ ಅಂತ ಹೇಳ್ತೀವಿ. ಆ್ಯಂಟೋನಿಮ್ ಕೇಳ್ಬೋದು, ಸಿನಾನಿಮ್ ಕೇಳ್ಬೋದು, ಅಥವಾ ನಿಮಗೆ ಒಂದು ಅಡ್ಜೆಕ್ಟಿವ್, ಅಡ್ವರ್ಬ್ ಅಥವಾ ನೌನ್ ಅಥವಾ
ನಿಮಗೆ ಒಂದು ಕಂಜಂಕ್ಷನ್ ಬಗ್ಗೆ, ಅಡ್ಜೆಕ್ಟಿವ್ ಬಗ್ಗೆ, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಯಾವುದಾದ್ರೂ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಅಥವಾ ಒಂದು ಫಿಗರ್ಸ್ ಆಫ್ ಸ್ಪೀಚ್, ಸಿಮಿಲಿ, ಮೆಟಫರ್ ಇದ್ರ ಬಗ್ಗೆ ಒಂದು ಕ್ವೆಶನ್ ಕೇಳ್ಬೋದು. ಕಂಪಲ್ಸರಿ ಈ ಕ್ವೆಶನ್ಸ್ ಗ್ರಾಮರ್ ಕ್ವೆಶನ್ಸ್ ಒಂದು 5 to 6 ಕ್ವೆಶನ್ಸ್ ಇರುತ್ತೆ. ಓಕೆ, ಇವಾಗ ಗ್ರಾಮರ್ ನೀವೇನು ಓದಬೇಕು, ಎಲ್ಲಿಂದ ಓದಬೇಕು ಅಂತಂದರೆ ಮ್ಯಾಕ್ಸಿಮಮ್ ನಿಮಗೆ ಏನಿರುತ್ತೆ ಒಂದು 10th ಸ್ಟ್ಯಾಂಡರ್ಡ್ದು ಕ್ವೆಶನ್ ಪೇಪರ್ಸ್ ರೆಫರ್ ಮಾಡಿದ್ರೆ ಅಲ್ಲಿಂದನೇ ನಿಮಗೆ ಕ್ವೆಶನ್ಸ್ ಕೊಡ್ತಾ ಇದ್ದಾರೆ. ಯೂಶ್ವಲಿ ನಾನು ಎಲ್ಲ ಕ್ವೆಶನ್ ಪೇಪರ್ಸ್ ರೆಫರ್ ಮಾಡಿ ಕಂಪೇರ್ ಮಾಡಿ ನೋಡಿದ್ದೀನಿ. 10th ಸ್ಟ್ಯಾಂಡರ್ಡ್ ಗ್ರಾಮರಲ್ಲಿ ಏನೇನು ಕ್ವೆಶನ್ಸ್ ಇದೆ, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲೆಲ್ಲ ಏನು ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಆ ಕ್ವೆಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಕ್ವೆಶನ್ಸ್ನ. ಕ್ವೆಶನ್ ನಂಬರ್ 36. Vishwa was an honest man. The underlined word is a ಅಥವಾ an. ಏನು ಅಡ್ಜೆಕ್ಟಿವೋ, ಅಡ್ವರ್ಬೋ, ನೌನೋ ಅಥವಾ ವರ್ಬ್ ಯಾವುದು 4 ಆಪ್ಷನಲ್ಲಿ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1 ಅಡ್ಜೆಕ್ಟಿವ್. ಏನು ಅಡ್ಜೆಕ್ಟಿವ್ ಅಂತಂದರೆ ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಎ ನೌನ್. ಇವಾಗ ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ ಅಡ್ಜೆಕ್ಟಿವ್. ಎಲ್ಲಿ ನೌನ್ ಯಾವುದು? ವಿಶ್ವ. ವಿಶ್ವ ಅನ್ನೋದೊಂದು ನೌನ್. ಆನೆಸ್ಟ್ ಅನ್ನೋದೊಂದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಏನು ಮಾಡುತ್ತೆ? ಇಟ್ ಡಿಸ್ಕ್ರೈಬ್ಸ್ ಎ ನೌನ್. ಆ್ಯನ್ ಅಡ್ಜೆಕ್ಟಿವ್ ಇಸ್ ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಎ ನೌನ್. ಸೊ ಆನೆಸ್ಟ್ ಮ್ಯಾನ್ ಅಂತ ಹೇಳ್ತದೆ. ಸೊ ವಿಶ್ವ ಬಗ್ಗೆ ಹೇಳ್ತಾ ಇದೆ ಯಾರು? ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಏನು ಮಾಡುತ್ತೆ? ನೌನ್ ಬಗ್ಗೆ ಹೇಳುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 37. ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಕಂಪ್ಲೇಂಟ್ ಈಸ್. ಇವಾಗ ಕಂಪ್ಲೇಂಟ್ ಅನ್ನೋದೊಂದು ಕ್ವೆಶನಲ್ಲಿ ಇದೆಯಲ್ಲ, ಅದೊಂದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಪ್ರೆಸೆಂಟ್ ಫಾರ್ಮ್ ಆಫ್ ಕಂಪ್ಲೇಂಟ್ ಏನು ಅಂತಂದರೆ ಆಪ್ಷನ್ ನಂಬರ್ 3 ಕಂಪ್ಲೇನ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3 ಕಂಪ್ಲೇನ್. ಇದೊಂದು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿದೆ. ನೆಕ್ಸ್ಟ್ ಕ್ವೆಶನ್. ದ ಕರೆಕ್ಟ್ ಪ್ರಿಫಿಕ್ಸ್ ಟು ಬಿ ಆ್ಯಡೆಡ್ ಟು ದ ವರ್ಡ್ ಆನೆಸ್ಟ್ ಈಸ್. ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಬಗ್ಗೆ ಪ್ರತಿ ವರ್ಷ ಒಂದು ಕ್ವೆಶನ್ ಕೇಳ್ತಾ ಇದ್ದಾರೆ. 2020ಇಂದ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಸೊ ಪ್ರಿಫಿಕ್ಸ್ ಸಫಿಕ್ಸ್ ಬಗ್ಗೆ ಪೇಪರ್ 1ಅಲ್ಲಾದರೂ ಕೇಳ್ಬೋದು, ಪೇಪರ್ 2ಅಲ್ಲಾದರೂ ಕೇಳ್ಬೋದು. ಇದು ಕಂಪಲ್ಸರಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಇದಕ್ಕೆ ರೈಟ್ ಆನ್ಸರ್ ಏನು? ದ ಕರೆಕ್ಟ್ ಪ್ರಿಫಿಕ್ಸ್ ಟು ಬಿ ಆ್ಯಡೆಡ್. ಇದಕ್ಕೇನು? ಡಿಸ್ಆನೆಸ್ಟ್. ಡಿಸ್ಆನೆಸ್ಟ್ ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ 4 ಡಿಸ್ಆನೆಸ್ಟ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಅದಾದಮೇಲೆ ಏನಿರುತ್ತೆ? ಪೋಯಮ್ ಇರುತ್ತೆ. ಪ್ಯಾಸೇಜ್ ಆಯಿತಾ ಇದುವರೆಗೂ? ಕ್ವೆಶನ್ ನಂಬರ್ 31ಇಂದ ಕ್ವೆಶನ್ ನಂಬರ್ 38ವರೆಗೂ ಏನಾಯಿತು? ಪ್ಯಾಸೇಜ್ ಮತ್ತು ಅದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಇತ್ತು. ಅದಕ್ಕೆ ರಿಲೇಟೆಡ್ 3 ಗ್ರಾಮರ್ ಕ್ವೆಶನ್ಸ್ ಇತ್ತು. ಇವಾಗ ನೆಕ್ಸ್ಟ್ ಅದಾದಮೇಲೆ ಕ್ವೆಶನ್ ನಂಬರ್ 39ಇಂದ 45ವರೆಗೂ ಒಂದು ಪೋಯಮ್ ಇದೆ. ಪೋಯಮ್ಗೆ ರಿಲೇಟೆಡ್ ಕ್ವೆಶನ್ಸ್ ಇದೆ. ನೀವು ನಮ್ಮ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ನೀವು 2021 ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿ ನೋಡಿ 2021 ಕ್ವೆಶನ್ ಪೇಪರಲ್ಲಿ ಹೇಗಿದೆಯೋ ಅದೇ ಮ್ಯಾಕ್ಸಿಮಮ್ ಪ್ಯಾಟರ್ನ್ ಏನಿದೆ 2023 ಅದರಲ್ಲಿ 2021ನಲ್ಲಿ ಏನು ಕೇಳಿದರು? ನಿಮಗೆ ಅಡ್ಜೆಕ್ಟಿವ್ ಬಗ್ಗೆ ಕೇಳಿದರು, ಮತ್ತು ಇದು ಸಿಮಿಲಿ ಬಗ್ಗೆ ಕೇಳಿದರು. ಇನ್ನೊಂದು ಇವಾಗ ನಿಮ್ಗೆ ಹೇಳ್ಕೊಟ್ಟೆ ನಾನು ಆನೆಸ್ಟ್, ಡಿಸ್ಆನೆಸ್ಟ್, ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ಆ ಕ್ವೆಶನ್ ಕೂಡ ಕೇಳಿದರು. ಮ್ಯಾಕ್ಸಿಮಮ್ ನೀವು ಒಂದು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ನೀವು ಅಕಸ್ಮಾತ್ ಆ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಫಸ್ಟ್ ಟೈಮ್ ನೀವು ಇವಾಗ ನೋಡ್ತಾ ಇದ್ದೀರಾ, ನೀವು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ, ಆ ವಿಡಿಯೋಸ್ನ ಚೆಕ್ ಮಾಡ್ಕೊಳ್ಳಿ. ಇವಾಗ ಕ್ವೆಶನ್ ನಂಬರ್ 39 ನೋಡಿ. ಅ ಟ್ರೀ whose hungry mouth is pressed against the earth's sweet flowing breast. In these lines, hungry mouth refers to: first option, the root of the tree; second, the branches of the tree; third, the leaves of the tree; fourth, twigs of the tree. ಇದಕ್ಕೆ ರೈಟ್ ಆನ್ಸರ್ ಏನು? ಆಪ್ಷನ್ ನಂಬರ್ 1 the roots of the tree. ರೈಟ್ ಆನ್ಸರ್. ನೋಡಿ, ಈ ಪೊಯಮ್ ಏನಿದೆ ಒಂದು ಯಾವುದೋ ಒಂದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಅದೇ ಸೇಮ್ ಕ್ವೆಶನ್ ನಿಮಗೆ ಇಲ್ಲಿ ಡೈರೆಕ್ಟ್ ಕ್ವೆಶನ್ ಪೇಪರಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಮಾಡೆಲ್ ಕ್ವೆಶನ್ ಪೇಪರಲ್ಲಿರೋದು ಒಂದು ಪ್ಯಾಸೇಜ್ ಆಗಿರಲಿ, ಪೊಯಮ್ ಆಗಿರಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ ಕ್ವೆಶನ್ಸ್ ಕೂಡ ಮಾಡೆಲ್ ಕ್ವೆಶನ್ ಪೇಪರಿಂದ ಇರೋದು. ಮ್ಯಾಕ್ಸಿಮಮ್ ಕ್ವೆಶನ್ಸ್ ನಿಮಗೆ ಕೊಡ್ತಾರೆ. ಅಟ್ಲೀಸ್ಟ್ ಒಂದು 5 ಕ್ವೆಶನ್ಸ್ ಆದರೂ ಕಂಪಲ್ಸರಿ ಕೊಡ್ತಾರೆ ಮಾಡೆಲ್ ಪೇಪರಿಂದ. ಸೊ ನೀವು ಅಕಸ್ಮಾತ್ ಇವಾಗ 2024 ಅಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ ಇನ್ನೂ ಕೊಟ್ಟರೆ ನೀವು ಮಾಡೆಲ್ ಕ್ವೆಶನ್ ಪೇಪರ್ನ ಪರ್ಫೆಕ್ಟ್ ಆಗಿಬಿಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 40. ಇನ್ ದ ಸಮ್ಮರ್ ದ ಟ್ರೀ ವೇರ್ಸ್ ಇನ್ ಹರ್ ಹೇರ್. ಏನು? ಆಪ್ಷನ್ 4 ಎ ನೆಸ್ಟ್ ಆಫ್ ರಾಬಿನ್ಸ್. ಇದಕ್ಕೆ ರೈಟ್ ಆನ್ಸರ್. ಓಕೆ, ಈ ವಿಡಿಯೋ ನೋಡಾದ್ಮೇಲೆ ನೀವು ಕಮೆಂಟ್ ಮಾಡಿ ನನಗೆ ಹೇಳಬೇಕು
ಈ ಕ್ವೆಶನ್ ನಂಬರ್ 41 ಯಾರ್ಯಾರು ಈ ಕ್ವೆಶನ್ ಪೇಪರ್ನ ಅಟೆಂಡ್ ಮಾಡಿದಿರಿ? ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಕ್ವೆಶನ್ ನಂಬರ್ 41ಗೆ ಯಾರ್ಯಾರು ಟಕ್ ಅಂತ ಆನ್ಸರ್ ಬರೆದ್ರಿ ಕಮೆಂಟ್ ಮಾಡಿ ಹೇಳಿ. ಪೊಯಮ್ಸ್ ಆರ್ ಮೇಡ್ ಬೈ ಫೂಲ್ಸ್ ಲೈಕ್ ಮೀ. ಈ ಕ್ವೆಶನ್ ನೀವು ನೋಡಿದ ತಕ್ಷಣ ಏನು ಹುಡುಕ್ತೀರಾ? ಅದರಲ್ಲಿ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಗಿವನ್ ಲೈನ್ ಈಸ್ ಸಿಮಿಲಿ, ಮೆಟಫರ್, ಪರ್ಸೋನಿಫಿಕೇಶನ್, ಅಲಿಟ್ರೇಷನ್ ಅಂತ ಇದೆ. ಸೊ ಕ್ವೆಶನ್ ನೋಡಿದ ತಕ್ಷಣ ಫಸ್ಟ್ ನೀವು ಅಲ್ಲಿ ಏನು ನೋಡ್ತೀರಾ? ಲೈಕ್ ಅಂತ ನೋಡಿದ ತಕ್ಷಣ ನೀವೇನು ಮಾಡ್ತೀರಾ? ಸಿಮಿಲಿ. ನೀವೇನೋ ಒಂದು ಮೀನಿಂಗ್ ಹುಡ್ಕೋಕ್ಕೆ ಹೋಗ್ಬಿಡಿ. ಪೊಯಮ್ಸ್ ಆರ್ ಮೇಡ್ ಬೈ ಫೂಲ್ಸ್ ಲೈಕ್ ಮೀ ಅಂತಂದ್ಬಿಟ್ಟು ಮೀನಿಂಗ್ ಎಲ್ಲ ಹುಡ್ಕೋಕ್ಕೆ ಹೋಗ್ತೀರಾ ಗೊತ್ತಿಲ್ಲ ಅಂದರೆ. ಲೈಕ್ ಅಂತ ನೀವು ಕಾಣಿಸಿದ ತಕ್ಷಣ ಸಿಮಿಲಿ. ಯಾವ ಫಿಗರ್ ಆಫ್ ಸ್ಪೀಚ್ ಅದು? ಲೈಕ್ ಅಂತ ನೋಡಿದ ತಕ್ಷಣ ಸಿಮಿಲಿ ಅಂತ ಟಿಕ್ ಮಾಡಿಬಿಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 46 ನೋಡಿ. ದಿಸ್ ಈಸ್ ಅ ಮ್ಯಾಟರ್ ಡ್ಯಾಶ್ ಇಂಪಾರ್ಟೆನ್ಸ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇದರಲ್ಲಿ ನಿಮಗೆ ಡೈರೆಕ್ಟಾಗಿ ಏನು ಕೊಟ್ಟಿಲ್ಲ, ಇಲ್ಲಿ ಪ್ರಪೋಸಿಷನ್ ಅಂತ ಕೊಟ್ಟಿಲ್ಲ. ಆ್ಯಕ್ಚುಲಿ ಇದು ಪ್ರಪೋಸಿಷನ್ ಅಲ್ಲಿದೆ ಆಪ್ಷನ್ಸ್ ನೋಡಿ. ಅಟ್, ಆಫ್, ಇನ್, ಫ್ರಮ್ ಇದೆಲ್ಲ ಪ್ರಪೋಸಿಷನ್ಸ್. ಡೈರೆಕ್ಟಾಗಿ ನಿಮಗೆ ಪ್ರಪೋಸಿಷನ್ ಅಂತ ಕೇಳಿಲ್ಲ. ಅಲ್ಲಿ ಯಾವ ವರ್ಡ್ ಸೂಟೇಬಲ್ ಆಗಿದೆ ಈ ಸೆಂಟೆನ್ಸಲ್ಲಿ ಆ ವರ್ಡ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಏನಿದಕ್ಕೆ? ಆಪ್ಷನ್ 2 ಆಫ್, ರೈಟ್ ಆನ್ಸರ್. ದಿಸ್ ಈಸ್ ಅ ಮ್ಯಾಟರ್ ಆಫ್ ಇಂಪಾರ್ಟೆನ್ಸ್. ಕ್ವೆಶನ್ ನಂಬರ್ 47. He went to dash USA and bought dash house. The correct words to be filled in the blanks are. ಇವಾಗ ನೀವು USA ಆಗಿರಲಿ ಅಥವಾ UK ಆಗಿರಲಿ ಈ ಥರ ನಿಮಗೆ ಕೊಟ್ಟಿದ್ದಾಗ ಅದ್ರ ಮುಂದೆ ನೀವೇನು ಬರಿಬೇಕು? ಆರ್ಟಿಕಲ್ ದ ಬರಿಬೇಕು, THE ದ ಬರಿಬೇಕು. ಆ್ಯಂಡ್ ಬಾಟ್ ಡ್ಯಾಶ್ ಹೌಸ್ ಅಂತ ಇದೆ, ಎ ಹೌಸ್. ಇಲ್ಲಿ ಆಪ್ಷನ್ ನಂಬರ್ 4ಅಲ್ಲಿ ಏನಿದೆ? ದ ಮತ್ತು ಎ ಇದೆ. ಎ ಹೌಸ್. ಇವಾಗ ನಿಮಗೆ ಎಕ್ಸಾಂಪಲ್ಸ್ ನಿಮಗೆ ತೋರಿಸ್ತೀನಿ, ಅವಾಗಿನ್ನೂ ಕ್ಲಿಯರ್ ಆಗುತ್ತೆ. ಯೂಸ್ ದ ವಿತ್ ಗ್ರೂಪ್ಡ್ ಪ್ಲೇಸ್ ನೇಮ್ಸ್. ದ ಯುನೈಟೆಡ್ ಕಿಂಗ್ಡಮ್ ಅಂತ ಇರುತ್ತೆ, ಅಥವಾ ದ ರಿಪಬ್ಲಿಕ್ ಆಫ್ ಫ್ರಾನ್ಸ್ ಈ ಥರ ಇದ್ದಾಗ ನೀವು ದ ಯೂಸ್ ಮಾಡ್ತೀರಾ. ಇವಾಗ ಕ್ವಶನಲ್ಲಿ ನಮಗೇನು ಕೊಟ್ಟಿದ್ರು? USA ಅಂತ ಕೊಟ್ಟಿದ್ರು. ಸೊ USA ಫುಲ್ ಫಾರ್ಮ್ ಏನು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅದೇ ರೀತಿ UK ಅಂತಂದರೆ ಏನು? ದ ಯುನೈಟೆಡ್ ಕಿಂಗ್ಡಮ್, ದ ರಿಪಬ್ಲಿಕ್ ಆಫ್ ಫ್ರಾನ್ಸ್ ಈ ಥರ ಇದ್ದಾಗ ನಾವು ಅಲ್ಲಿ ಅದ್ರ ಮುಂದೆ ಏನು ಯೂಸ್ ಮಾಡ್ತೀವಿ? ದ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದೇನು? ಯೂಸ್ ದ ವಿತ್ ಸ್ಪೆಸಿಫಿಕ್ ಅನ್ಕೌಂಟಬಲ್ ನೌನ್ಸ್. ಇವಾಗ ಇಲ್ಲಿ ಮ್ಯೂಸಿಕ್ ಅನ್ನೋದಿದೆಯಲ್ಲ, ಇದೊಂದು ಅನ್ಕೌಂಟಬಲ್ ನೌನ್. ಸೊ ಮ್ಯೂಸಿಕ್ ಮುಂದೆ ನಾವು ಆರ್ಟಿಕಲ್ ದ ಯೂಸ್ ಮಾಡ್ತೀವಿ. ಇದರಲ್ಲಿ ನೋಡಿ, ಆ್ಯನ್ ವಿತ್ ಸಿಂಗ್ಯುಲರ್ ನೌನ್, ಎ ವಿತ್ ಸಿಂಗ್ಯುಲರ್ ನೌನ್. ಇಷ್ಟು ನೆನಪಿಗಿಟ್ಕೊಳ್ಳಿ. ಸಿಂಗ್ಯುಲರ್ ನೌನ್ ಎ ಮತ್ತು ಆ್ಯನ್ಗೆ ಸಿಂಗ್ಯುಲರ್ ನೌನ್, ಇದು ನೆನಪಿಗಿರಲಿ. ನೆಕ್ಸ್ಟ್ ಏನಿದೆ? ಆ್ಯನ್ ವಿತ್ ಸಿಂಗ್ಯುಲರ್ ನೌನ್ ಬಿಗಿನಿಂಗ್ ವಿತ್ ವವಲ್. ವವಲ್ ಸೌಂಡ್ ಇರಬೇಕು, ವವಲ್ ಸೌಂಡ್. ಇಲ್ಲಿ ನೀವು AEIOU ಅಂತ ಸ್ಕೂಲಲ್ಲಿ ಕಲ್ತಿರಬೇಕು. AEIOU ಬಂದಿದ ತಕ್ಷಣ ಅದ್ರ ಮುಂದೆ ಆ್ಯನ್ ಬರಿಬೇಕು ಅಂತ ಸ್ಕೂಲಲ್ಲಿ ಕಲ್ತಿರ್ತೀರ. ಆದರೆ AEIOU ಸೌಂಡ್ ಇರಬೇಕು. ಏನು? ಒಂದು ವವಲ್ ಸೌಂಡ್ ಇರಬೇಕು. ಆ್ಯನ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಆ್ಯನ್ ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ವವಲ್ ಸೌಂಡ್ ಮುಂದೆ ಆ್ಯನ್ ಯೂಸ್ ಮಾಡ್ತೀವಿ. ಓಕೆ, ಏನಿರಬೇಕಲ್ಲಿ? ಸಿಂಗ್ಯುಲರ್ ನೌನ್ ಇರಬೇಕು. ಎ ಮತ್ತು ಆ್ಯನ್ ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ಸಿಂಗ್ಯುಲರ್ ನೌನ್ ಮುಂದೆ ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ಸಿಂಗ್ಯುಲರ್ ಆದರೂ ಆಗಿರ್ಬೋದು, ಪ್ಲೂರಲ್ ಆದರೂ ನೌನ್ ಆಗಿರ್ಬೋದು. ಯಾವುದರಲ್ಲಿ? ದ ಎಲ್ಲಿ ಯೂಸ್ ಮಾಡ್ತೀವಿ? ಸಿಂಗ್ಯುಲರ್ ಆದರೂ ಆಗಿರ್ಬೋದು ಅಥವಾ ಪ್ಲೂರಲ್ ಆದರೂ ಆಗಿರ್ಬೋದು. ಬಟ್ ದ ನೌನ್ ಹ್ಯಾವ್ ಟು ಬಿ ಸ್ಪೆಸಿಫಿಕ್. ಇಲ್ಲೇನಿರುತ್ತೆ? ಒಂದು ನೌನ್ ಸ್ಪೆಸಿಫಿಕ್ ನೌನ್ ಆಗಿರಬೇಕು. ಸ್ಪೆಸಿಫಿಕ್ ನೌನ್ ಆಗಿರಬೇಕು. ಅದು ಇಂಪಾರ್ಟೆಂಟ್ ನಿಮಗೆ. ಯಾವುದರಲ್ಲಿ? ದ, ಆರ್ಟಿಕಲ್ ದ ಅಲ್ಲಿ. ನೀವು ಈ ಗ್ರಾಮರ್ ವಿಡಿಯೋ ಇವಾಗ ನೋಡಿ, ಈ ಥರ ಇಮೇಜ್ ಇದೆಯಲ್ಲ, ಇದರಲ್ಲಿ ತೋರಿಸ್ತಾ ಇದ್ದೀನಿ. ಈ ಗ್ರಾಮರ್ ವಿಡಿಯೋನ ನೀವು ವಾಚ್ ಮಾಡಿ. ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ ಗ್ರಾಮರ್ ಅಂದರೆ TETಗೆ ಏನೇನು ಗ್ರಾಮರ್ ಬರುತ್ತೋ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಟಾಪಿಕ್ಸ್ ಕವರ್ ಮಾಡಿದ್ದೀನಿ. ಫಿಗರ್ಸ್ ಆಫ್ ಸ್ಪೀಚ್ ಆಗಿರಲಿ ಅಥವಾ ನಿಮಗೆ ನೌನ್, ಪ್ರೊನೌನ್ ಆಗಿರಲಿ, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರಲಿ, ಎಲ್ಲ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಈ ವಿಡಿಯೋನ ವಾಚ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಕ್ವೆಶನ್. ವಾಟರ್ ಡ್ಯಾಶ್ ಆಯಿಲ್ ಡು ನಾಟ್ ಮಿಕ್ಸ್. ವಾಟರ್ ಆ್ಯಂಡ್ ಆಯಿಲ್ ಡು ನಾಟ್
ಮಿಕ್ಸ್. ಇದರಲ್ಲಿ ಆಪ್ಷನ್ 4 ಅಂಡ್ ಇದಕ್ಕೆ ರೈಟ್ ಆನ್ಸರ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಅಂಡ್ ಏನು, ಬಟ್, ಸೊ, ಎಟ್, ಅಂಡ್ ಇದೆಲ್ಲ ಏನು ಇಲ್ಲಿ 4 ಆಪ್ಷನಲ್ಲಿ ಕೊಟ್ಟಿರೋದು ಇದೆಲ್ಲ ಕಂಜಂಕ್ಷನ್. ಕಂಜಂಕ್ಷನ್ ಅಂತಂದ್ರೆ ಏನು, 2 ವರ್ಡ್ಸ್ನ ಅಥವಾ 2 ಸೆಂಟೆನ್ಸ್ನ ಮಧ್ಯದಲ್ಲಿ ಏನು ಬರುತ್ತೆ, ಜಾಯಿಂಟ್ ಮಾಡುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಕಂಜಂಕ್ಷನ್ ಅಂತ ಹೇಳ್ತೀವಿ. ಜಂಕ್ಷನ್ ಅಂದರೆ ಏನು, ಜಾಯಿಂಟ್ ಮಾಡೋದು, ಕಂಜಂಕ್ಷನ್. ಇವಾಗ ಈ ರೀತಿ ನೀವು ಒಂದು ಟ್ರಿಕ್ಕಿಂದ ನೆನಪಿಗಿಟ್ಕೋಬೋದು. ಏನು, ಫ್ಯಾನ್ ಬಾಯ್ಸ್ ಅಂತಂದ್ಬಿಟ್ಟು. ಫ್ಯಾನ್ ಬಾಯ್ಸ್ ಅಂದರೆ ಏನು, ಅದೊಂದು ಕಂಜಂಕ್ಷನ್ದು ಶಾರ್ಟ್ ಫಾರ್ಮಲ್ಲಿ ನೆನಪಿಟ್ಕೊಳ್ಳೋದೊಂದು ಟ್ರಿಕ್. ಏನು, ಎಫ್ ಫಾರ್ ಎ ಇಂದ ಆ್ಯಂಡ್ ಬರುತ್ತೆ, ಎನ್ ಇಂದ ನಾರ್, ಬಿ ಇಂದ ಬಟ್, ಓ ಇಂದ ಆರ್, ವೈ ಇಂದ ಎಟ್, ಎಸ್ ಇಂದ ಸೊ. ಇದೆಲ್ಲ ಫಾರ್ ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೊ ಇದೆಲ್ಲ ಏನು, ಕಂಜಂಕ್ಷನ್ಸ್ ಇದು. ಓಕೆ, ಇದು ಬಿಟ್ಟು ಬೇರೆದು ಕೊಡ್ಬೋದು ನಿಮಗೆ. ನೋಡಿ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಆಲ್ದೋ, ಆಫ್ಟರ್, ಬಿಫೋರ್, ಬಿಕಾಸ್, ಆ್ಯಸ್, ಇವನ್ ಇಫ್, ಇವನ್ ದೋ, ಇಫ್, ಅಥವಾ ಸಿನ್ಸ್, ಸೋ ದಟ್, ದ್ಯಾನ್, ದೋ, ಅನ್ಲೆಸ್, ಅಂಟಿಲ್, ಅಥವಾ ಇದರ್, ಆರ್, ನೆದರ್, ನಾರ್, ಸೊ ದಟ್, ನಾಟ್ ಓನ್ಲಿ ಬಟ್ ಆಲ್ಸೋ. ಇದೆಲ್ಲ ಕೂಡ ಇದು ಕೂಡ ಇದೆಲ್ಲ ಕಂಜಂಕ್ಷನ್ಸ್ಗೆ ಒಂದು ಎಕ್ಸಾಂಪಲ್ಸ್. ಓಕೆ, ಇವಾಗ ನಿಮಗೆ ಈಸಿ ನಿಮಗೆ ಕ್ವಶನ್ ಪೇಪರಲ್ಲಿ ಕೊಡಬೇಕು ಅಂತಂದರೆ ಇದು ಫಸ್ಟಲ್ಲಿ ಇದೆಯಲ್ಲ ಫ್ಯಾನ್ ಬಾಯ್ಸ್, ಇಷ್ಟರಲ್ಲೇ ನಿಮಗೆ ಈಸಿ ಇದ್ದರೆ ಕ್ವಶನ್ ಪೇಪರ್ ಅಷ್ಟರಲ್ಲೇ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಟೀಚರ್ಸ್ ಮಸ್ಟ್ ವರ್ಕ್ ಫಾರ್ ದ ಡ್ಯಾಶ್ ಆಫ್ ದೇರ್ ಸ್ಟೂಡೆಂಟ್ಸ್. ದ ಕರೆಕ್ಟ್ ವರ್ಡ್ ಫಾರ್ಮ್ ಟು ಬಿ ಫಿಲ್ಡ್ ಇನ್ ದ ಅಬೌವ್ ಬ್ಲ್ಯಾಂಕ್ ಈಸ್. ಆಪ್ಷನ್ಸಲ್ಲಿ ಏನಿದೆ, ಡೆವಲಪ್ಸ್, ಡೆವಲಪಿಂಗ್, ಡೆವಲಪ್ಮೆಂಟ್, ಡೆವಲಪ್ಡ್. ಇದರಲ್ಲಿ ಆ ಸೆಂಟೆನ್ಸಿಗೆ ಯಾವುದು ಒಂದು ಸೂಟ್ ಆಗ್ತದೆ ನೀವು ಸೆಟ್ ಮಾಡಿ ನೋಡಿ. ಆಪ್ಷನ್ 3 ನೋಡಿ, ಡೆವಲಪ್ಮೆಂಟ್ ಇದಕ್ಕೆ ರೈಟ್ ಆನ್ಸರ್. ಹೇಗೆ, ಟೀಚರ್ಸ್ ಮಸ್ಟ್ ವರ್ಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದೇರ್ ಸ್ಟೂಡೆಂಟ್ಸ್. SVO ಪ್ಯಾಟರ್ನ್ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವೆಶನ್. ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಡಾಟರ್ ಇನ್ ಲಾ ಈಸ್. ಆಪ್ಷನ್ ನಂಬರ್ 2 ಡಾಟರ್ಸ್ ಇನ್ ಲಾ ಇದಕ್ಕೆ ರೈಟ್ ಆನ್ಸರ್. ಇದು ಕೂಡ ನಿಮಗೆ 2021 ಕ್ವೆಶನ್ ಪೇಪರಲ್ಲಿ ಕೇಳಿದರು. ಇವಾಗ ಅಕಸ್ಮಾತ್ ನಿಮಗೆ ಡಾಟರ್ ಇನ್ ಲಾ ಜಾಗದಲ್ಲಿ ಸನ್ ಇನ್ ಲಾ ಕೊಟ್ಟರೆ ಅದಕ್ಕೆ ಆನ್ಸರ್ ಏನು ಬರುತ್ತೆ, ಸನ್ಸ್ ಇನ್ ಲಾ. ಏನು, ಪ್ಲೂರಲ್ ಫಾರ್ಮ್ ಆಫ್ ಸನ್ ಇನ್ ಲಾ, ಸನ್ಸ್ ಇನ್ ಲಾ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಅಬ್ರಿವೇಷನ್ ETC ಈಸ್ ಯೂಸ್ಡ್ ಇನ್ ಅ ಸೆಂಟೆನ್ಸ್ ಟು ಸೇ. ETC ಅಂತ ಅಂದ್ಬಿಟ್ಟು ನಾವು ಬರಿತೀವಿ. ಏನಕ್ಕೆ ಅಂತಂದರೆ ಅದಕ್ಕೆ ಆಪ್ಷನ್ ನಂಬರ್ 1 ಆ್ಯಂಡ್ ಸೊ ಆನ್ ರೈಟ್ ಆನ್ಸರ್. ETC ಅಂತಂದ್ರೇನು, ಆ್ಯಂಡ್ ಸೊ ಆನ್. ಅದೇ ರೀತಿ ಇವಾಗ ಸೆಕೆಂಡ್ ಆಪ್ಷನ್ ಏನಿದೆ, ದಟ್ ಈಸ್. ದಟ್ ಈಸ್ಗೆ ನಿಮಗೊಂದು ಅಬ್ರಿವೇಷನ್ ಅದ್ರ ಪಕ್ಕ ಕಾಣಿಸ್ತದೆ. ಭಾಳ ಜನ ನೀವು ಯೂಸ್ ಮಾಡ್ತೀರ ಅನಿಸುತ್ತೆ. ದಟ್ ಈಸ್ಗೆ I.E ಅಂತ ಇದೆಯಲ್ಲ ಅದು ಒಂದು ಅಬ್ರಿವೇಷನ್. ನೇಮ್ಲಿಗೆ ಅದ್ರ ಪಕ್ಕ ಇದೆಯಲ್ಲ ಅದು ಒಂದು ಅಬ್ರಿವೇಷನ್. ಫೋರ್ತ್ ಆಪ್ಷನ್ ಈಸ್ ಆನ್ ಎಕ್ಸಾಂಪಲ್ ಫಾರ್. ಈಸ್ ಆನ್ ಎಕ್ಸಾಂಪಲ್ ಫಾರ್ ಅಂತಂದ್ಬಿಟ್ಟು EG ಅಂತಂದ್ಬಿಟ್ಟು ಎಕ್ಸಾಂಪಲ್ EG ಅಂತ ಬರೀತೀರಾ ಅಥವಾ EX ಅಂತ ಬರೀತೀರಾ. ಯೂಶ್ವಲಿ EG ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 52 ನೋಡಿ. ದ ಎಕ್ಸ್ಪ್ಯಾನ್ಷನ್ ಆಫ್ CCE ವಿತ್ ರೆಫರೆನ್ಸ್ ಟು ಅಸೆಸ್ಮೆಂಟ್ ಈಸ್. ಇದರಲ್ಲಿ ಆಪ್ಷನ್ ನಂಬರ್ 3 ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಇದಕ್ಕೆ ರೈಟ್ ಆನ್ಸರ್. ಆ್ಯಕ್ಚುಲಿ 2023 ಕ್ವೆಶನ್ ಪೇಪರಲ್ಲಿ ಏನು ಮಾಡಿದರು, ನಿಮಗೆ ಬರೀ 9 ಕ್ವೆಶನ್ಸ್ ಇಂಗ್ಲೀಷ್ ಪೆಡಗಾಜಿ ಕ್ವೆಶನ್ಸ್ ಬರೀ 9 ಕೊಟ್ಟಿದ್ದರು. ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅಂದರೆ 15 ಕ್ವೆಶನ್ಸ್ ಪ್ಯಾಸೇಜ್ ಮತ್ತು ಪೊಯಮ್ಗೆ ಕೊಡಬೇಕು, ಮತ್ತು ಬಾಕಿ 15 ಕ್ವೆಶನ್ಸ್ ಏನಿರುತ್ತೆ ಇಂಗ್ಲೀಷ್ ಪೆಡಗಾಜಿ ಕ್ವೆಶನ್ಸ್ ಕೊಟ್ಟಿರಬೇಕು. ನಿಮಗೆ 2023ಅಲ್ಲಿ ಏನಿತ್ತು, ಬರೀ 9 ಕ್ವೆಶನ್ಸ್ ಇಂಗ್ಲೀಷ್ ಪೆಡಗಾಜಿ ಕ್ವೆಶನ್ಸ್ ಇಲ್ಲಿಂದ ಕೊಟ್ಟಿದ್ದಾರೆ. 52 ಕ್ವೆಶನ್ ನಂಬರಿಂದ ಇಂಗ್ಲೀಷ್ ಪೆಡಗಾಜಿ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಮ್ಯಾಕ್ಸಿಮಮ್ ಗ್ರಾಮರಲ್ಲಿ ಸ್ಕೋರ್ ಮಾಡ್ಕೋಬೋದು. ಏನು ಅಂತಂದರೆ ಒಂದು ಪ್ರಪೋಸಿಷನ್ ಆಗಿರಲಿ, ಕಂಜಂಕ್ಷನ್ ಆಗಿರಲಿ, ಬೇರೆ ಯಾವುದೇ ಗ್ರಾಮರ್ ಕ್ವೆಶನ್ಸ್ ಮ್ಯಾಕ್ಸಿಮಮ್ ಒಂದು 10 ಮಾರ್ಕ್ಸಿಂದ ಕೊಟ್ಟಿದ್ದಾರೆ. ಸೊ ನೀವು ಮ್ಯಾಕ್ಸಿಮಮ್ ಗ್ರಾಮರ್ಗೆ ರೆಡಿಯಾಗಿ 10 ಕ್ವೆಶನ್ಸ್ ಕೊಟ್ಟಿದ್ದಾರೆ 2023ಲಿ. ಸೊ 2024ಅಲ್ಲಿ ಹೇಗೆ ಕೊಡ್ತಾರೆ ಹೇಳೋಕ್ಕಾಗೋದಿಲ್ಲ. ನೋಡಿ ಇಲ್ಲಿ ಕ್ವೆಶನ್ ಪೇಪರಲ್ಲಿ ಕ್ವೆಶನ್ ನಂಬರ್ 51 to 60 ಅಂತ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ 51ನಿಂದ 60ವರೆಗೂ ಅಂದರೆ 10 ಕ್ವೆಶನ್ಸ್ ಏನಿದೆ ನಿಮಗೆ ಇಂಗ್ಲೀಷ್ ಪೆಡಗಾಜಿ ಕ್ವೆಶನ್ಸ್ ಅಂತ ಅಂದ್ಬಿಟ್ಟು ಅವರು ಕೊಟ್ಟಿದ್ದಾರೆ. ಸೊ 10 ಕ್ವೆಶನ್ಸ್ ಇಂಗ್ಲೀಷ್ ಪೆಡಗಾಜಿ ಕ್ವೆಶನ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಕ್ವೆಶನ್ ನಂಬರ್ ಇವಾಗ 52ಅಲ್ಲಿ
ಆಪ್ಷನ್ 3 ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ CCE ಇದೆಯಲ್ಲ, ಇದು ನಿಮಗೆ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಕೇಳ್ಬೋದು. ಸೈನ್ಸ್ ಪೆಡಗಾಜಿಲಿ ಕೇಳ್ಬೋದು, ಮ್ಯಾಥ್ಸ್ ಪೆಡಗಾಜಿಲಿ ಕೇಳ್ಬೋದು, EVS ಅಲ್ಲಿ ಕೇಳ್ಬೋದು, ಅಥವಾ ನಿಮಗೆ ಒಂದು CDPಯಲ್ಲಿ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿಲಾದರೂ ಕೇಳ್ಬೋದು. CCE ಯೂಶ್ವಲಿ ನಿಮಗೆ ಸೈಕಾಲಜಿಲಿ ಕೇಳ್ತಾರೆ, ಆದರೆ ಇಲ್ಲೇನು ಮಾಡಿದ್ದಾರೆ, ಇಂಗ್ಲೀಷಲ್ಲಿ ಕೇಳಿದ್ದಾರೆ. ಸೊ ಯಾವುದೇ ಪೆಡಗಾಜಿಲಿ ಕೊಡ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 53 ನೋಡಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ಕ್ಯಾನ್ ಅಕಾಮಡೇಟ್ ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್ ಇನ್ ದೇರ್ ಕ್ಲಾಸ್ ಬೈ. ಇವಾಗ ಆಪ್ಷನ್ಸ್ ನೋಡಿ. ಫಸ್ಟ್ ಆಪ್ಷನಲ್ಲಿ ಏನಿದೆ, ಇಂಪ್ಲಿಮೆಂಟಿಂಗ್ ಟೀಚಿಂಗ್ ಅಪ್ರೋಚಸ್ ದಟ್ ಆರ್ ಗುಡ್ ಫಾರ್ ಆಲ್. ಯಾವಾಗಲೂ ಅಪ್ರೋಚಸ್ ನಾವು ಒಂದು ಕೊಡಬೇಕು ಮಕ್ಕಳಿಗೆ. ಹೇಗೆ ಅಂತಂದರೆ ಎಲ್ಲರಿಗೂ ಒಂದು ಈಕ್ವಲ್ ಆಗಿರಬೇಕು. ಅಂದರೆ ದಟ್ ಆರ್ ಗುಡ್ ಫಾರ್ ಆಲ್. ಎಲ್ಲರಿಗೂ ಅಂತಂದರೆ ಲರ್ನಿಂಗ್ ಡಿಸಬಿಲಿಟೀಸ್ ಮಕ್ಕಳಾಗಿರಲಿ ಅಥವಾ ಒಂದು ಚೆನ್ನಾಗಿ ಓದಿರೋ ಒಂದು ಮಕ್ಕಳಾಗಿರಲಿ, ಅಂದರೆ ಕ್ರಿಯೇಟಿವ್ ಚಿಲ್ಡ್ರನ್ ಆಗಿರಲಿ, ಲರ್ನಿಂಗ್ ಡಿಸಬಿಲಿಟೀಸ್ ಚಿಲ್ಡ್ರನ್ ಆಗಿರಲಿ, ಎಲ್ಲರಿಗೂ ಒಂದು ಅಪ್ರೋಚ್ ಹೇಗಿರಬೇಕು, ಟೀಚಿಂಗ್ ಅಪ್ರೋಚ್ ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿರಬೇಕು. ಫಸ್ಟ್ ಆಪ್ಷನ್. ಸೆಕೆಂಡಲ್ಲಿ ಏನಿದೆ, ಪ್ಲ್ಯಾನಿಂಗ್ ಫಾರ್ ರೆಮಿಡಿಯಲ್ ಅಪ್ರೋಚ್. ರೆಮಿಡಿಯಲ್ ಟೀಚಿಂಗ್ ಯಾರಿಗೆ ಮಾಡ್ತಾರೆ ಅಂತಂದರೆ ಒಂದು ಯಾರು ಓದ್ತಾ ಇರಲ್ವೋ ಅವ್ರಿಗೆ ಒಂದು ರೆಮಿಡಿಯಲ್ ಟೀಚಿಂಗ್ ಮಾಡ್ತಾರೆ. ಥರ್ಡ್ ಆಪ್ಷನಲ್ಲಿ ಏನಿದೆ, ಸೆಗ್ರಿಗೇಟಿಂಗ್ ಚಿಲ್ಡ್ರನ್. ಸೆಗ್ರಿಗೇಟಿಂಗ್ ಅಂತಂದರೆ ಸಪ್ರೇಟ್ ಮಾಡೋದು, ಸೆಗ್ರಿಗೇಟ್ ಮಾಡೋದು ಅಂತ ಆಪ್ಷನ್ ಬಂದಿದ ತಕ್ಷಣ ಅದು ರಾಂಗ್ ಇರುತ್ತೆ. ಫೋರ್ತ್ ಆಪ್ಷನ್, ಗಿವಿಂಗ್ ಓನ್ಲಿ ಡ್ರಿಲ್ ಆ್ಯಕ್ಟಿವಿಟೀಸ್. ಬರೀ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಡ್ರಿಲ್ ಆ್ಯಕ್ಟಿವಿಟೀಸ್ ಕೊಡ್ತಾಯಿದ್ರೆ ಬರೀ ಅದು ಯಾರಿಗೆ ಯೂಸ್ ಆಗುತ್ತೆ, ಯಾರು ಓದಲ್ಲ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಏನು ಅಂದರೆ ಇಂಪ್ಲಿಮೆಂಟಿಂಗ್ ಟೀಚಿಂಗ್ ಅಪ್ರೋಚಸ್ ದಟ್ ಆರ್ ಗುಡ್ ಫಾರ್ ಆಲ್. ಇವಾಗ ಇನ್ಕ್ಲೂಸಿವ್ ಎಜುಕೇಷನ್ ಏನು ಹೇಳುತ್ತೆ ನಮಗೆ, ಇನ್ಕ್ಲೂಸಿವ್ ಎಜುಕೇಷನ್ ಏನು ಹೇಳುತ್ತೆ ಅಂತಂದರೆ ಎಲ್ಲರಿಗೂ ಇನ್ಕ್ಲೂಡ್ ಮಾಡ್ಕೊಬೇಕು. ಒಂದು ಕ್ರಿಯೇಟಿವ್ ಚೈಲ್ಡ್ ಆಗಿರಲಿ, ಗಿಫ್ಟೆಡ್ ಚೈಲ್ಡ್ ಆಗಿರಲಿ, ಅಥವಾ ಲರ್ನಿಂಗ್ ಡಿಸಬಿಲಿಟಿ ಇರೋ ಒಂದು ಸ್ಟೂಡೆಂಟ್ ಆಗಿರಲಿ, ಎಲ್ಲರಿಗೂ ಒಂದು ಈಕ್ವಲ್ ಒಂದು ಆಪರ್ಚುನಿಟಿ ಕೊಡಬೇಕು. ಒಂದೇ ಕ್ಲಾಸಲ್ಲಿ ಎಲ್ಲರಿಗೂ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಕ್ವೆಶನ್, ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಚೈಲ್ಡ್ ಪೋರ್ಟ್ಫೋಲಿಯೋ ಈಸ್ ಎ. ಇದು ಹೇಳ್ಕೊಟ್ಟಿದ್ದೆ ನಿಮಗೆ ನಾನು. ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಚೈಲ್ಡ್ ಪೋರ್ಟ್ಫೋಲಿಯೋ ಈಸ್ ಅ ಏನು? ಫಸ್ಟ್ ಆಪ್ಷನ್ ಕಲೆಕ್ಷನ್ ಆಫ್ ಮೆಮ್ರೀಸ್, ಸೆಕೆಂಡ್ ಕಲೆಕ್ಷನ್ ಆಫ್ ಫೈಲ್ಸ್, ಥರ್ಡ್ ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ ರೈಟಿಂಗ್ ಸ್ಯಾಂಪಲ್ಸ್, ಫೋರ್ತ್ ಕಲೆಕ್ಷನ್ ಆಫ್ ಅಸೆಸ್ಮೆಂಟ್. ಇವಾಗ ಚೈಲ್ಡ್ ಪೋರ್ಟ್ಫೋಲಿಯೋ ಅಂತಂದ್ಬಿಟ್ಟು ಅಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ ನಿಮಗೆ. ಚೈಲ್ಡ್ ಪೋರ್ಟ್ಫೋಲಿಯೋ ಅಂತಂದ್ರೇನು? ಒಂದು ಆಪ್ಷನ್ ನಂಬರ್ 3 ಇದು ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ ರೈಟಿಂಗ್ ಸ್ಯಾಂಪಲ್ಸ್ ರೈಟ್ ಆನ್ಸರ್. ಇದಕ್ಕೆ ಏನು ಪೋರ್ಟ್ಫೋಲಿಯೋ ಅಂತಂದ್ರೇನು? ಒಂದು ಮಗುದು ಏನು ಪರ್ಫಾರ್ಮೆನ್ಸ್ ಆಗಿರಲಿ, ಅವರು ರೈಟಿಂಗ್ ಸ್ಯಾಂಪಲ್ಸ್ ಆಗಿರಲಿ, ಅಥವಾ ಅವರೆಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದನ್ನೆಲ್ಲ ಕಲೆಕ್ಟ್ ಮಾಡೋದು. ಅದಕ್ಕೆ ನಾವೇನು ಹೇಳ್ತೀವಿ, ಪೋರ್ಟ್ಫೋಲಿಯೋ ಅಂತ ಹೇಳ್ತೀವಿ. ನೋಡಿ, ಈ ರೀತಿ ಕ್ವೆಶನ್ ನಂಬರ್ 54 ಈ ಥರ ಕೊಟ್ಟಿದ್ದಾರಲ್ಲ ಚೈಲ್ಡ್ ಪೋರ್ಟ್ಫೋಲಿಯೋ ಬಗ್ಗೆ. ಈ ಕ್ವೆಶನ್ನ ನಿಮಗೆ ಮ್ಯಾಥ್ಸ್ ಪೆಡಗಾಜಿಲಿ ಒಂದ್ಸರಿ ಕೇಳಿದರು. ಪೇಪರ್ 1 2020 2021 ಮ್ಯಾಥ್ಸ್ ಪೆಡಗಾಜಿಲಿ ಕೇಳಿದರು. ಒಂದು ವರ್ಷ 2019 EVS ಪೆಡಗಾಜಿಲಿ ಕೇಳಿದರು ಪೋರ್ಟ್ಫೋಲಿಯೋ ಬಗ್ಗೆ. ಸೊ ನಿಮಗೆ ಈ ರೀತಿ ಕ್ವೆಶನ್ EVS ಅಲ್ಲಾದರೂ ಕೇಳ್ಬೋದು, ಮ್ಯಾಥ್ಸ್ ಪೆಡಗಾಜಿಲಾದರೂ ಕೇಳ್ಬೋದು, ಪೋರ್ಟ್ಫೋಲಿಯೋ ಬಗ್ಗೆ ಇಂಗ್ಲೀಷಲ್ಲಾದರೂ ಕೇಳ್ಬೋದು, ಯಾವುದೇ ಒಂದು ಪೆಡಗಾಜಿಲಿ ಕೇಳ್ಬೋದು. ಚೈಲ್ಡ್ ಪೋರ್ಟ್ಫೋಲಿಯೋ ಅಂತಂದರೆ ಏನು? ಒಂದು ಸ್ಟೂಡೆಂಟ್ಸ್ನ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದು, ರೈಟಿಂಗ್ ವರ್ಕ್ ಅಥವಾ ಡೆವಲಪ್ಮೆಂಟ್ನ. ನೆಕ್ಸ್ಟ್ ಕ್ವೆಶನ್, ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಟೀ ಕ್ಯಾನ್ ಬಿ ಬೆಸ್ಟ್ ರೆಪ್ರೆಸೆಂಟೆಡ್ ಇನ್ ದ ಗ್ರಾಫಿಕ್ ಫಾರ್ಮ್ ಆಫ್. ಇವಾಗ ಟೀನ ಪ್ರಿಪೇರ್ ಮಾಡೋದು ಒಂದು ಗ್ರಾಫಿಕ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿ ತೋರಿಸ್ಬೇಕು ನೀವು. ಇವಾಗ ಫಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಬಾರ್ ಗ್ರಾಫ್ ಇದೆ. ಸೆಕೆಂಡ್ ಆಪ್ಷನಲ್ಲಿ ಫ್ಲೋ ಚಾರ್ಟ್, ಥರ್ಡ್ ಎ ರೂಟ್ ಮ್ಯಾಪ್, ಫೋರ್ತ್ ಎ ಪೈ ಗ್ರಾಫ್ ಅಂತ ಇದೆ. ಸೊ ಇವಾಗ ಫ್ಲೋ ಚಾರ್ಟ್ ಇದಕ್ಕೆ ರೈಟ್ ಆನ್ಸರ್. ಫ್ಲೋ ಚಾರ್ಟಲ್ಲಿ ಏನಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಒಂದಾದಮೇಲೆ ಒಂದು ಒಂದು ಟೀ ಹೇಗೆ ಪ್ರಿಪೇರ್ ಮಾಡೋದು ಅಂತಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾವು ಫ್ಲೋ ಚಾರ್ಟಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆದರೆ ಇವಾಗ ಥರ್ಡ್ ಆಪ್ಷನಲ್ಲಿ ಏನಿದೆ, ಎ ರೂಟ್ ಮ್ಯಾಪ್ ಇದೆ. ಆ ರೂಟ್ ಮ್ಯಾಪ್ ಏನಿಗೆ ನೀವು ಗೊತ್ತಿದೆ ಆಲ್ರೆಡಿ, ಯಾವುದೋ ಒಂದು ರೂಟನ್ನ ನಿಮಗೆ ತೋರಿಸುತ್ತೆ, ಅದಕ್ಕೆ ರೂಟ್ ಮ್ಯಾಪ್ನ ಫಾಲೋ ಮಾಡ್ತೀವಿ. ಫೋರ್ತ್ ಏನಿದೆ ಆಪ್ಷನ್, ಇವಾಗ ಪೈ ಗ್ರಾಫ್ ಅಂದರೆ ಏನು, ಬಾರ್ ಗ್ರಾಫ್ ಅಂದರೆ ನೋಡಿ ಇಲ್ಲಿ ನೋಡಿ. ಇವಾಗ ಪೈ ಗ್ರಾಫಲ್ಲಿ ಇವಾಗ ಸೆಕ್ಟರ್ ವೇಟಿಂಗ್ಸ್ ಅಂತ ಇದೆ. ಈ ರೀತಿ ನಾವು ಸಪ್ರೇಟಾಗಿ 8.42% ಏನಿದೆ
ಅಥವಾ ಒಂದು 2.43% ಏನಿದೆ ಬೇವ್ರೇಜಸ್, ಅಥವಾ 3.28% ಏನಿದೆ. ಈ ರೀತಿ ನಾವು ಪೈ ಚಾರ್ಟಲ್ಲಿ. ಆದರೆ ಬಾರ್ ಡಯಾಗ್ರಾಮಲ್ಲಿ ಏನಿರುತ್ತೆ, 2016 ಒಂದು ಯಾವುದೋ ಒಂದು ಸ್ಕೂಲಲ್ಲಿ ಪರ್ಸೆಂಟೇಜ್ ಎಷ್ಟಿತ್ತು, 2017 ಇವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು, ಎಷ್ಟು ಪರ್ಸೆಂಟೇಜ್ ಇತ್ತು, 80% ಇತ್ತು, 90% ಇತ್ತು, ಅಥವಾ 2017 ಒಂದು ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಹೇಗಿತ್ತು, ಅಥವಾ ಪಾಪ್ಯುಲೇಷನ್ ಬಗ್ಗೆ ಬಾರ್ ಗ್ರಾಫ್. ಸೊ ಇವಾಗ ಬಾರ್ ಗ್ರಾಫಲ್ಲಿ ಮತ್ತು ನಿಮಗೆ ಇದರಲ್ಲಿ ಪೈ ಚಾರ್ಟಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಯಿತು. ಕ್ವೆಶನಲ್ಲಿ ಏನು ಕೇಳಿದ್ರು ನಿಮಗೆ, ಇವಾಗ ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಟೀ ಅಂತ ಕೇಳಿದರು. ಸೊ ಅದಕ್ಕೆ ಫ್ಲೋ ಚಾರ್ಟ್. ನೆಕ್ಸ್ಟ್ ಕ್ವೆಶನ್, ಲಿಸ್ನಿಂಗ್ ಪೇವ್ಸ್ ದಿ ಪಾತ್ ಫಾರ್ ದ ಡೆವಲಪ್ಮೆಂಟ್ ಆಫ್ 3 ಅದರ್ ಸ್ಕಿಲ್ಸ್. ಇವಾಗ ನೀವು ಒಂದು ಲಾಸ್ಟ್ ಟೈಮ್ ಓದಿದ್ದೀರಾ ಅಂತಂದರೆ ನೀವು ಇದು ವೆರಿ ಈಸಿ ಕ್ವೆಶನ್, ಡೈರೆಕ್ಟ್ ಕ್ವೆಶನ್. ಇದು LSRW ಬಗ್ಗೆ ಕೇಳಿರೋದು. ಲಿಸ್ನಿಂಗ್ ಅಂತಂದರೆ ಏನು, SRW ಎಲ್ಲಿದೆ ನೋಡಿ, ಆಪ್ಷನ್ 3 ಇದೆ. ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಡೈರೆಕ್ಟ್ ಕ್ವೆಶನ್ ಇದು. ಲಿಸ್ನಿಂಗ್ ಪೇವ್ಸ್ ದ ಪಾತ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅದರ್ 3 ಸ್ಕಿಲ್ಸ್. ಯಾವುದ್ಯಾವುದು 4 ಸ್ಕಿಲ್ಸ್ ಇದೆ ಇಂಗ್ಲೀಷಲ್ಲಿ, LSRW. ಅದೇ ರೀತಿ ಕನ್ನಡ ಬೋಧನಾಶಾಸ್ತ್ರದಲ್ಲಿ, ಕನ್ನಡ ಪೆಡಗಾಜಿಯಲ್ಲಿ ಏನಿದೆ, ಆ, ಮ, ಓ, ಬಾ ಅಂತ ಇದೆ. ಆ ಅಂತ ಇದೆಯಲ್ಲ, ಅದೇನು ಆಲಿಸುವಿಕೆ ಅಂದರೆ ಲಿಸ್ನಿಂಗ್. ಮ ಅಂತಂದರೆ ಸ್ಪೀಕಿಂಗ್, ಮಾತನಾಡುವುದು. ಓ ಅಂತಂದರೆ ಓದುವುದು, ರೀಡಿಂಗ್. ಬಾ ಅಂತಂದರೆ ಬರೆಯುವುದು, ರೈಟಿಂಗ್. ಓಕೆ, LSRW ಇದೇ ಒಂದು ಪ್ಯಾಟರ್ನಲ್ಲಿ ಒಂದು ಕಲಿಕೆ ಆಗೋದು. ಆ, ಮ, ಓ, ಬಾ ಇದು LSRW. ಇದೇ ಒಂದು ಕರೆಕ್ಟ್ ಒಂದು ಫಾರ್ಮ್ LSRW. ಓಕೆ. ನೆಕ್ಸ್ಟ್ ಕ್ವೆಶನ್, ದ 3 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ವಾಲ್ವ್ಡ್ ಇನ್ ದ ರೀಡಿಂಗ್ ಪ್ರೋಸೆಸ್ ಆರ್. ನೋಡಿ, ಇವಾಗ ಕ್ವೆಶನ್ ನಂಬರ್ 56, 57, 58, 59 ಇದೆಲ್ಲ ಏನಿದೆ LSRW ಕ್ವೆಶನ್ಸ್. ಒಂದು 4 ಕ್ವೆಶನ್ಸ್ ಕಂಪಲ್ಸರಿ LSRW ರಿಲೇಟೆಡ್ ಕೊಡ್ತಾರೆ. ಎವ್ರಿ ಇಯರ್ ಒಂದು 4 ಕ್ವೆಶನ್ಸ್ ಕೊಡ್ತಾರೆ. ಸೊ ಇವಾಗ ಈ ಕ್ವೆಶನ್ಗೆ ಆನ್ಸರ್ ಏನು? ಕ್ವೆಶನ್ ನಂಬರ್ 57ಗೆ ಆನ್ಸರ್ ಏನಿದೆ, ಆಪ್ಷನ್ 2 ಸಿಂಬಲ್, ಸೌಂಡ್, ಸೆನ್ಸ್. ಇದಕ್ಕೆ ರೈಟ್ ಆನ್ಸರ್. ಇವಾಗ ಸೆಕೆಂಡ್ ಆಪ್ಷನಲ್ಲಿ ನಿಮಗೆ ಸೌಂಡ್ ಅಂತ ಕಾಣಿಸ್ತದೆ. ಸೌಂಡ್ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ರೀಡಿಂಗ್ ಪ್ರೋಸೆಸ್ಸಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಪ್ರೈಮರಿ ಕ್ಲಾಸಲ್ಲಿ ಹೋಗ್ತೀರಾ, ABCD ಕಲಿಸ್ತಾರಲ್ಲ, ಅಲ್ಲಿ ಏನು ಫಸ್ಟ್ ಫೋನಿಕ್ಸ್ ಅಥವಾ ಸೌಂಡ್ಸ್ ಮುಖ್ಯ. ನಿಮಗೆ ಸೌಂಡ್ಸ್ನ ಕಲಿಸ್ತಾರೆ. ರೀಡಿಂಗ್ ಪ್ರೋಸೆಸ್ಸಲ್ಲಿ ಹೇಗೆ ಹೇಳೋದು, ಬಿಗೆ ಹೇಗೆ ಹೇಳೋದು, ಸಿಗೆ ಹೇಗೆ ಹೇಳೋದು ಅಂತಂದ್ಬಿಟ್ಟು ಸೌಂಡ್ಸ್ ಅಥವಾ ಒಂದು ಫೋನಿಕ್ಸ್ನ ಕಲಿಸ್ತಾರೆ, ಸೌಂಡ್ಸ್ನ ಕಲಿಸ್ತಾರೆ. ಸೊ ರೀಡಿಂಗ್ ಪ್ರೋಸೆಸ್ಸಲ್ಲಿ ಫಸ್ಟ್ ನಿಮಗೆ ಸಿಂಬಲ್, ಸೌಂಡ್ ಮತ್ತು ಸೆನ್ಸ್. ಓಕೆ, ಮೇಯ್ನ್ ಅದರಲ್ಲಿ ಸಿಂಬಲ್ ಮತ್ತು ಸೌಂಡ್. ನೆಕ್ಸ್ಟ್ ಕ್ವೆಶನ್, ಸ್ಟೋರಿ ನರೇಷನ್ ಬೈ ದ ಟೀಚರ್ ಈಸ್ ಯೂಸ್ ಟು ಡೆವಲಪ್. ಇವಾಗ ಒಂದು ಸ್ಟೋರಿ ಹೇಳ್ತಾ ಇದ್ದೀರಾ, ಒಂದು ಸ್ಟೋರಿ ಟೆಲ್ಲಿಂಗ್ ಹೇಳಬೇಕಾದ್ರೆ ಸ್ಟೋರಿ ನರೇಷನ್ ಬೈ ದ ಟೀಚರ್. ಇಲ್ಲಿ ಕ್ವೆಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಬೈ ದ ಟೀಚರ್, ಇವಾಗ ಸ್ಟೋರಿ ಹೇಳ್ತಾ ಇದ್ದಾರೆ ಟೀಚರ್, ಅದರಿಂದ ಮಕ್ಕಳಲ್ಲಿ ಏನು ಡೆವಲಪ್ ಆಗುತ್ತೆ? ಆಪ್ಷನ್ ನಂಬರ್ 3 ಲಿಸ್ನಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಸ್ಟೋರಿ ಟೀಚರ್ ಹೇಳ್ತಾ ಇದ್ದರೆ ಮಕ್ಕಳಲ್ಲಿ ಒಂದು ಲಿಸ್ನಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಫಸ್ಟ್ ಸ್ಟೆಪ್ ಇನ್ ದ ಪ್ರೋಸೆಸ್ ಆಫ್ ರೈಟಿಂಗ್ ಈಸ್. ಇವಾಗ ರೈಟಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ಇದಕ್ಕೆ ಆಪ್ಷನ್ ನಂಬರ್ 4 ಜನರೇಟಿಂಗ್ ಐಡಿಯಾಸ್. ಇವಾಗ ಯಾವುದೇ ಒಂದು ಟಾಪಿಕ್ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡ್ತೀರಾ? ಫಸ್ಟ್ ಸ್ಟೆಪ್ ಜನರೇಟಿಂಗ್ ಐಡಿಯಾಸ್ ಆಗಿರುತ್ತೆ. ಫಸ್ಟ್ ಜನರೇಟ್ ಐಡಿಯಾಸ್, ಅಥವಾ ನೀವು ಏನೇನು ಐಡಿಯಾ ಮಾಡಿರ್ತೀರೋ ಅದನ್ನು ಪ್ರೀ ರೈಟಿಂಗ್ ಮಾಡ್ತೀರಾ. ಜನರೇಟಿಂಗ್ ಐಡಿಯಾಸ್ ಜಾಗದಲ್ಲಿ ನಿಮಗೆ ಪ್ರೀ ರೈಟಿಂಗ್ ಅಂತಲೂ ಕೇಳ್ಬೋದು. ಆಪ್ಷನಲ್ಲಿ ಜನರೇಟಿಂಗ್ ಐಡಿಯಾಸ್ ಜಾಗದಲ್ಲಿ ಪ್ರೀ ರೈಟಿಂಗ್. ಫಸ್ಟ್ ಸ್ಟೆಪ್ ಏನಿರುತ್ತೆ? ಪ್ರೀ ರೈಟಿಂಗ್ ಆಗಿರುತ್ತೆ. ಅದಾದಮೇಲೆ ಡ್ರಾಫ್ಟಿಂಗ್ ಅಂತ ಇದೆಯಲ್ಲ, ಅದು ರೈಟಿಂಗ್ ಅಂತನಾದರೂ ಕೊಡ್ಬೋದು. ಡ್ರಾಫ್ಟಿಂಗ್ ಅಥವಾ ರೈಟಿಂಗ್ ಎರಡು ಒಂದೇ. ರೈಟಿಂಗ್ ಅಂದ್ರೇನು, ಡ್ರಾಫ್ಟಿಂಗ್ ಅಂದ್ರೇನು, ಎರಡೂ ಒಂದೇ. ಫಸ್ಟ್ ಸ್ಟೆಪ್ ಪ್ರೀ ರೈಟಿಂಗ್ ಇರುತ್ತೆ, ಅಥವಾ ಜನರೇಟಿಂಗ್ ಐಡಿಯಾಸ್ ಆಗಿರುತ್ತೆ, ಅಥವಾ ಒಂದು ಐಡಿಯಾಸ್ನ ಕಲೆಕ್ಟ್ ಮಾಡೋದಾಗಿರುತ್ತೆ ಫಸ್ಟ್ ಸ್ಟೆಪ್. ಸೆಕೆಂಡ್ ಡ್ರಾಫ್ಟಿಂಗ್, ಥರ್ಡ್ ರಿವೈಸಿಂಗ್, ಫೋರ್ತ್ ಎಡಿಟಿಂಗ್, ಅದಾದಮೇಲೆ ಪಬ್ಲಿಷ್ ಮಾಡೋದು. ಓಕೆ, ಏನು? ಪ್ರೀ ರೈಟಿಂಗ್, ಡ್ರಾಫ್ಟಿಂಗ್, ರಿವೈಸಿಂಗ್, ಎಡಿಟಿಂಗ್, ಪಬ್ಲಿಷಿಂಗ್. ಫಸ್ಟ್ ಸ್ಟೆಪ್ ಏನಿರುತ್ತೆ? ಪ್ರೀ ರೈಟಿಂಗ್ ಅಥವಾ
ಒಂದು ಐಡಿಯಾಸ್ನ ಕಲೆಕ್ಟ್ ಮಾಡೋದು ಅಥವಾ ಬ್ರೈನ್ ಸ್ಟಾರ್ಮಿಂಗ್ ಮಾಡೋದು. ಫಸ್ಟ್ ಸ್ಟೆಪ್ ಏನಿರುತ್ತೆ, ಜನರೇಟಿಂಗ್ ಐಡಿಯಾಸ್ ಅಥವಾ ಬ್ರೈನ್ ಸ್ಟಾರ್ಮಿಂಗ್ ಅಥವಾ ಪ್ರೀ ರೈಟಿಂಗ್. ಈ ಬ್ರೈನ್ ಸ್ಟಾರ್ಮಿಂಗ್ ಅನ್ನೋದೊಂದು ಸರಿ ಕೇಳಿದರು. ಫಸ್ಟ್ ಸ್ಟೆಪ್ ಆಫ್ ರೈಟಿಂಗ್ ಪ್ರೋಸೆಸ್ ಏನಿರುತ್ತೆ, ಬ್ರೈನ್ ಸ್ಟಾರ್ಮಿಂಗ್ ಇರುತ್ತೆ. ಅಥವಾ ಫಸ್ಟ್ ಸ್ಟೆಪ್ ಆಫ್ ರೈಟಿಂಗ್ ಪ್ರೋಸೆಸ್ ಏನಿರುತ್ತೆ, ಪ್ರೀ ರೈಟಿಂಗ್. ಅಥವಾ ಫಸ್ಟ್ ಸ್ಟೆಪ್ ಆಫ್ ರೈಟಿಂಗ್ ಪ್ರೋಸೆಸ್ ಏನಿರುತ್ತೆ, ಒಂದು ಜನರೇಟಿಂಗ್ ಐಡಿಯಾಸ್. ಓಕೆ, ಲಾಸ್ಟ್ ಕ್ವೆಶನ್ ಇವತ್ತು. ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆಫ್ ಅ ಗುಡ್ ಪ್ಯಾರಾಗ್ರಾಫ್ ಆರ್. ನೋಡಿ, ಒಂದು ಗುಡ್ ಪ್ಯಾರಾಗ್ರಾಫಲ್ಲಿ ಏನೇನಿರುತ್ತೆ, ಒಂದು ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಏನೇನಿರಬೇಕು. ಇದು 2019 ಕೇಳಿದರು, 2020 ಕೇಳಿದರು, ಪೇಪರ್ 1 ಕೇಳಿದರು, ಪೇಪರ್ 2 ಕೇಳಿದರು. ನಿಮಗೆ ನಾನು ಪ್ರೀವಿಯಸ್ ಇಯರ್ಸ್ ವಿಡಿಯೋಸಲ್ಲಿ ಮಾಡಿದ್ದೆ. ಏನಿದು ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆಫ್ ಅ ಗುಡ್ ಪ್ಯಾರಾಗ್ರಾಫ್. ಇದಕ್ಕೆ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಏನಿರಬೇಕು, ಕ್ಲಾರಿಟಿ ಇರಬೇಕು, ಯೂನಿಟಿ ಇರಬೇಕು, ಕೊಹೆಷನ್. ಓಕೆ, ನೀವೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಅಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ ಅಂತಂದ್ಬಿಟ್ಟು ಯಾವುದೇ ಒಂದು ವಿಡಿಯೋ ಮಿಸ್ ಮಾಡ್ದಂಗೆ ನೀವು ನೋಡಬೇಕು. ಏನಕ್ಕೆ ಅಂತಂದರೆ, ಒಂದು ವರ್ಷ ಕೊಟ್ಟಿದ್ದು ಇನ್ನೊಂದು ವರ್ಷ ರಿಪೀಟ್ ಆಗೋದಿಲ್ಲ. ಏನು, ಪ್ರತಿ ವರ್ಷ ಏನಾದರೂ ಒಂದು ಮಿಸ್ ಮಾಡಿ, ಅಂದರೆ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ. ಅದೇ ಕ್ವೆಶನ್ನ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ. ನೋಡಿ, ಇವಾಗ ಲಾಸ್ಟ್ ಇದಕ್ಕಿಂತ ಮುಂಚೆ ಏನು ಕೇಳಿದರು ಅಂತಂದರೆ, ಏನು ಒಂದು ಪ್ಯಾರಾಗ್ರಾಫ್ನ ಸ್ಟಾರ್ಟಿಂಗಲ್ಲೇ ಇರುತ್ತೆ, ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳ್ತಾರೆ, ಇಂಟ್ರೊಡಕ್ಟರಿ ಪಾರ್ಟ್ ಇರುತ್ತೆ. ಒಂದು ಪ್ಯಾರಾಗ್ರಾಫಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಇರುತ್ತಲ್ಲ ಸ್ಟಾರ್ಟಿಂಗಲ್ಲಿ, ಅದಕ್ಕೆ ನಾವೇನು ಹೇಳ್ತೀವಿ, ಅದಕ್ಕೆ ಯಾವ ಸೆಂಟೆನ್ಸ್ ಅಂತ ಹೇಳ್ತೀವಿ ಅಂತ ಹೇಳ್ಕೊಟ್ಟಿದ್ರು ಒಂದು ಕ್ವೆಶನ್. ಅದಕ್ಕೆ ಏನು ಹೇಳ್ತೀವಿ ನಾವು, ಟಾಪಿಕ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ನೋಡಿ, ಈ ಮೂರು ನೆನಪಿಗಿಟ್ಕೊಳ್ಳಿ, ಟಾಪಿಕ್ ಸೆಂಟೆನ್ಸ್, ಯೂನಿಟಿ ಮತ್ತು ಕೊಹರೆನ್ಸ್. ಇವಾಗ ಟಾಪಿಕ್ ಸೆಂಟೆನ್ಸ್ ಏನಿರುತ್ತೆ ಸ್ಟಾರ್ಟಿಂಗಲ್ಲಿ ಇರುತ್ತಲ್ಲ, ಅದು ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ಅ ಪ್ಯಾರಾಗ್ರಾಫ್ಗೆ ಟಾಪಿಕ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಯೂನಿಟಿ ಇದೆಲ್ಲ ಎಲಿಮೆಂಟ್ಸ್ ಆಫ್ ಅ ಪ್ಯಾರಾಗ್ರಾಫ್. ಯಾವುದು, ಯೂನಿಟಿ ಇರುತ್ತೆ, ಕೊಹರೆನ್ಸ್ ಇರಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ಬೇರೆ ಪೆಡಗಾಜಿ ವಿಡಿಯೋಸ್ ಕೂಡ ಒಂದ್ಸರಿ ಪ್ಲೇಲಿಸ್ಟಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಇವಾಗ ಕಮೆಂಟ್ ಮಾಡಿ ಹೇಳ್ಬೋದು. ಇನ್ನೊಂದು, ನೀವು ಯಾರು ಈ ಕ್ವೆಶನ್ ಪೇಪರ್ನ ಬರ್ತಿದ್ರಿ 2023 ಕ್ವೆಶನ್ ಪೇಪರ್ನ ಏನೇನು ಮಿಸ್ಟೇಕ್ಸ್ ಮಾಡಿದ್ರಿ ಅದು ಕೂಡ ನೀವು ಕಮೆಂಟಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.